ವ್ಯಾಕರಣಾಂಶಗಳು. ವರ್ಣಮಾಲೆ ಪರಿಚಯ. ಕನ್ನಡ ವರ್ಣಮಾಲೆ 49 ಅಕ್ಷರಗಳು. ಆ ಅಕ್ಷರದಿಂದ ಳ ಅಕ್ಷರದವರೆಗೆ. ಸ್ವರಗಳು 13 ಅಕ್ಷರಗಳು. ಅ ಆ ಇ ಈ ಉ ಊ ಋ ಎ ಎ ಐ ಒ ಓ ಔ. ಸ್ವರಗಳು ಅ ಇ ಉ ಋ ಎ ಓ 6 ಅಕ್ಷರಗಳು. ಒಂದು ಮಾತ್ರಾ ಕಾಲದಲ್ಲಿ ಉಚ್ಚಾರ. ದೀರ್ಘ ಸ್ವರಗಳು ಆ ಇ ಉ ಎ ಐ ಓ ಔ 7 ಅಕ್ಷರಗಳು. 2 ಮಾತ್ರಾ ಕಾಲದಲ್ಲಿ ಉಚ್ಚಾರ. ಸ್ಫುಟ ಸ್ವರ 2ಕ್ಕಿಂತ ಹೆಚ್ಚು ಮಾತ್ರಾ ಕಾಲದಲ್ಲಿ ಉಚ್ಚಾರ. ಸಂಧ್ಯಾಕ್ಷರಗಳು ಐ ಔ 2 ಅಕ್ಷರಗಳು. ವ್ಯಂಜನಗಳು 34 ಅಕ್ಷರಗಳು. ಕ ಅಕ್ಷರದಿಂದ ಳ ಅಕ್ಷರದವರೆಗೆ. ವರ್ಗೀಯ ವ್ಯಂಜನಗಳು 25 ಅಕ್ಷರಗಳು. ಕ ಅಕ್ಷರದಿಂದ ಮ ಅಕ್ಷರದವರೆಗೆ. ವರ್ಗ ಕ ವರ್ಗ, ಚ ವರ್ಗ, ಕ ವರ್ಗ. ಅಲ್ಪಪ್ರಾಣ 1ನೇ ಅಕ್ಷರ, ಮಹಾಪ್ರಾಣ 2ನೇ ಅಕ್ಷರ, ಅಲ್ಪಪ್ರಾಣ 3ನೇ ಅಕ್ಷರ, ಮಹಾಪ್ರಾಣ 4ನೇ ಅಕ್ಷರ, ಅನುನಾಸಿಕ 5ನೇ ಅಕ್ಷರ. ಕ ವರ್ಗ ಕ ಖ ಗ ಫ ಜ. ಚ ವರ್ಗ ಚ ಛ ಜ ಝ ಜ್ಞ. ಟ ವರ್ಗ ಟ ಠ ಡ ಢ ಣ. ತ ವರ್ಗ ತ ಥ ದ ಧ ನ. ಪ ವರ್ಗ ಪ ಫ ದ ಧ ಮ. ಅಲ್ಪಪ್ರಾಣ ಕಡಿಮೆ ಉಸಿರಿನಿಂದ ಉಚ್ಚಾರ. ಅಲ್ಪಪ್ರಾಣಗಳು ಕ ಗ ಚ ಜ ಟ ಡ ತ ದ ಪ ಬ. 10 ಅಕ್ಷರಗಳು. ವರ್ಗದ 1 ಮತ್ತು 3ನೇ ಸಾಲಿನ ಅಕ್ಷರಗಳು. ಮಹಾಪ್ರಾಣ ಹೆಚ್ಚು ಉಸಿರಿನಿಂದ ಉಚ್ಚಾರ. ಮಹಾಪ್ರಾಣಗಳು ಖ ಫ ಛ ಝ ಶ ಢ ಥ ಧ ಫ ಭ. 10 ಅಕ್ಷರಗಳು. ವರ್ಗದ 2 ಮತ್ತು 4ನೇ ಸಾಲಿನ ಅಕ್ಷರಗಳು. ಅನುನಾಸಿಕ ಮೂಗಿನ ಸಹಾಯದಿಂದ ಉಚ್ಚಾರ. ಅನುನಾಸಿಕಗಳು ಹ ನ ಣ ನ ಮ. 5 ಅಕ್ಷರಗಳು. ವರ್ಗದ 5ನೇ ಸಾಲಿನ ಅಕ್ಷರಗಳು. ಅವರ್ಗೀಯ ವ್ಯಂಜನಗಳು 9 ಅಕ್ಷರಗಳು. ಯ ರ ಲ ವ ಶ ಸ ಸ ಹ ಳ. ಯೋಗವಾಹಗಳು 2 ಅಕ್ಷರಗಳು. ಅನುಸ್ವಾರ ಅಂ ವಿಸರ್ಗ ಅಹ. ನಾಮಪದ. ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗುವ ಪದವೇ ನಾಮಪದ. ನಾಮವಾಚಕಗಳು. ಉದಾಹರಣೆಗಳು. ಮೊದಲನೇದು ವಸ್ತುವಾಚಕಗಳು. ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ರೂಢನಾಮ ನದಿ, ಪರ್ವತ, ಊರು, ಮನುಷ್ಯ, ದೇಶ. ಅಂಕಿತನಾಮ ಸಹದೇವ, ಧರ್ಮರಾಯ, ರಾಹುಲ, ಕಮಲಾಕ್ಷಿ, ಸೀತಾ, ಪಾರ್ವತಿ. ಅನ್ವರ್ಥನಾಮ ವ್ಯಾಪಾರಿ, ವಿದ್ವಾಂಸ, ವಿಜ್ಞಾನಿ, ಪೂಜಾರಿ, ವಿದ್ಯಾರ್ಥಿ, ನಟ, ಕುಂಟ, ಕಿವುಡ. 2 ಗುಣವಾಚಕ ಒಳ್ಳೆಯ, ಕೆಟ್ಟ, ದೊಡ್ಡದು, ಚಿಕ್ಕದು, ಹಳತು, ಹೊಸತು. 3ನೇದು ಸಂಖ್ಯಾವಾಚಕ 12, 50, 80. 4 ಸಂಖ್ಯೆಯ ವಾಚಕ 12ನೇಯ, 80ನೇಯ, 5, 3. 5ನೇದು ಭಾವನಾಮ ಕೆಂಪು, ಹಿರಿಮೆ, ನೋಟ, ಆಟ, ಮಾಟ. 6ನೇದು ಪರಿಣಾಮವಾಚಕ ಅಷ್ಟು, ಎಷ್ಟು, ಹಲವು, ಕೆಲವು, ಅನೀತು, ಇನೀತು, ಆಸು, ಇಸು, ಏಸು. 7ನೇದು ದಿಗ್ವಾಚಕ ಮೂಡಣ, ತೆಂಗಣ, ಪಡುವಣ, ಬಡಗಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ಸರ್ವನಾಮಗಳು ನಾಮಪದದ ಸ್ಥಾನದಲ್ಲಿ ನಿಂತು ನಾಮಪದದ ಅರ್ಥವನ್ನು. ಸರ್ವನಾಮಗಳು. ಉದಾಹರಣೆಗಳು. ಮೊದಲನೇದು ಪುರುಷಾರ್ಥಕ ಸರ್ವನಾಮ
ಉತ್ತಮ ಪುರುಷ ಸರ್ವನಾಮ ನಾನು, ನಾವು, ನನ್ನ, ನಮ್ಮ. ಮಧ್ಯಮ ಪುರುಷ ಸರ್ವನಾಮ ನೀನು, ನಿನ್ನ, ನೀವು, ನಿಮ್ಮ. ಪ್ರಥಮ ಅಥವಾ ಅನ್ಯ ಪುರುಷ ಸರ್ವನಾಮ ಅವನು, ಅವಳು, ಅವರು, ಅದು, ಅವು, ಇವನು, ಇವಳು, ಇವರು, ಇದು, ಇವು. ಎರಡನೇದು ಪ್ರಶ್ನಾರ್ಥಕ ಸರ್ವನಾಮ ಯಾರು, ಏನು, ಯಾವುದು. ಮೂರನೇದು ಆತ್ಮಾರ್ಥಕ ಸರ್ವನಾಮ ತಾನು, ತಾವು, ತನ್ನ, ತಮ್ಮ. ವಿಭಕ್ತಿ ಪ್ರತ್ಯಯಗಳು ಕಾರಕಗಳು. ವಿಭಕ್ತಿ ಕಾರಕಾರ್ಥ ಹೊಸಗನ್ನಡ ಪ್ರತ್ಯಯ ರೂಪ, ಹಳೆಗನ್ನಡ ಪ್ರತ್ಯಯ ರೂಪ. ವಿಭಕ್ತಿ ಪ್ರಥಮ ಕರ್ತಾರ್ಥ ಉ ಸಾವಿತ್ರಿಯು, ಮ ಸಾವಿತ್ರಿಯುಂ. ದ್ವಿತೀಯ ಕರ್ಮಾರ್ಥ ಅನ್ನು ಸಾವಿತ್ರಿಯನ್ನು, ಅಂ ಸಾವಿತ್ರಿಯಂ. ತೃತೀಯ ಕರಣಾರ್ಥ ಇಂದ ಸಾವಿತ್ರಿಯಿಂದ, ಇಂ ಇಂದಂ ಇಂದೆ ಸಾವಿತ್ರಿಯಂ. ಚತುರ್ಥಿ ಸಂಪ್ರದಾನ ಗೆ ಇಗೆ ಕೆ ಸಾವಿತ್ರಿಗೆ, ಗೆ ಕ ಕೆ ಸಾವಿತ್ರಿಂಗೆ. ಪಂಚಮಿ ಅಪದಾನ ದೆಸೆಯಿಂದ ಸಾವಿತ್ರಿಯ ದೆಸೆಯಿಂದ, ಅತ್ತಣಿಂ ಅತ್ತಣಿಂದಂ ಸಾವಿತ್ರಿಯತ್ತಣಿಂ. ಷಷ್ಠಿ ಸಂಬಂಧ ಆ ಸಾವಿತ್ರಿಯ, ಆ ಸಾವಿತ್ರಿಯ. ಸಪ್ತಮಿ ಅಧಿಕರಣ ಅಲ್ಲಿ ಸಾವಿತ್ರಿಯಲ್ಲಿ, ಒಳ್ ಸಾವಿತ್ರಿಯೋಳ್. ದ್ವಿರುಕ್ತಿ ಜೋಡು ನುಡಿ ಮತ್ತು ಅನುಕರಣ ಪದಗಳು. ದ್ವಿರುಕ್ತಿ ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಒಂದು ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡುವುದಕ್ಕೆ ದ್ವಿರುಕ್ತಿ ಎನ್ನುವರು. ಜೋಡಿ ಪದ ಎರಡು ಪದಗಳಿಗೂ ಬೇರೆ ಬೇರೆ ಅರ್ಥವಿರುತ್ತದೆ. ಎರಡು ಪದಗಳಲ್ಲಿ ಮೊದಲನೇ ಪದಕ್ಕೆ ಅರ್ಥವಿದ್ದು ಎರಡನೇ ಪದಕ್ಕೆ ಅರ್ಥವಿರುವುದಿಲ್ಲ. ಅನುಕರಣ ಪದಗಳು ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ತಾನು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವ ಪದಗಳು. ದ್ವಿರುಕ್ತಿಗಳು ಜೋಡು ನುಡಿಗಳು, ಅನುಕರಣ ವ್ಯಯಗಳು. ದ್ವಿರುಕ್ತಿಗಳು ಹೌದು ಹೌದು, ದೊಡ್ಡ ದೊಡ್ಡ, ಬನ್ನಿ ಬನ್ನಿ. ಜೋಡ ನುಡಿಗಳು ಕಕ್ಕಾಬಿಕ್ಕಿ, ಸತಿಪತಿ. ಅನುಕರಣಾವ್ಯಯಗಳು ಗುಜು ಗುಜು, ಚಟ ಚಟ. ದ್ವಿರುಕ್ತಿಗಳು ಮನೆ ಮನೆಗಳಲ್ಲಿ, ಅಬ್ಬಬ್ಬ, ಬೇಡ ಬೇಡ, ಹೌದೌದು. ಜೋಡ ನುಡಿಗಳು ಕರಿನೆರೆ, ಹಾಲ್ಜೇನು, ಸರಸರ, ದಡ ದಡ. ಮೊದಲು ಮೊದಲು, ಮೊತ್ತ ಮೊದಲು, ಮೊಟ್ಟ ಮೊದಲು. ಕಡೆಗೆ ಕಡೆಗೆ, ಕಟ್ಟ ಕಡೆಗೆ, ಕಡ ಕಡೆಗೆ. ನಡುವೆ ನಡುವೆ, ನಟ್ಟ ನಡುವೆ, ನಡು ನಡುವೆ. ಬಯಲು ಬಯಲು, ಬಟ್ಟ ಬಯಲು. ತುದಿ ತುದಿ, ತುತ್ತ ತುದಿ. ಕೊನೆ ಕೊನೆಗೆ, ಕೊನೆ ಕೊನೆಗೆ. ಮೆಲ್ಲನೆ ಮೆಲ್ಲನೆ, ಮೆಲ್ಲ ಮೆಲ್ಲನೆ. ಮನೆ ಮಠ, ಸೊಪ್ಪು ಸೆದೆ, ಹಾಲು ಗೀಲು, ಪುಸ್ತಕ ಗಿಸ್ತಕ, ಜುಳು ಜುಳು. ವಾಕ್ಯ ಪ್ರಭೇದಗಳು ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ. ಎ ಸಾಮಾನ್ಯ ವಾಕ್ಯ, ಬಿ ಮಿಶ್ರ ವಾಕ್ಯ, ಸಿ ಸಂಯೋಜಿತ ವಾಕ್ಯ, ಡಿ ಉಪವಾಕ್ಯ. ಎರಡನೇದು ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತು. ಈ ವಾಕ್ಯವು ಎ ಸಂಯೋಜಿತ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ, ಮಿಶ್ರ ವಾಕ್ಯ, ಸಾಮಾನ್ಯ ವಾಕ್ಯ. 3 ಮಕ್ಕಳು ರಾಷ್ಟ್ರಗೀತೆ ಹಾಡಿದರು. ಈ ವಾಕ್ಯವು ಮಿಶ್ರ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ, ಸಂಯೋಜಿತ ವಾಕ್ಯ, ಸಾಮಾನ್ಯ ವಾಕ್ಯ. 4ನೇದು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಎ ಸಂಯೋಜಿತ ವಾಕ್ಯ, ಸಾಮಾನ್ಯ ವಾಕ್ಯ, ಮಿಶ್ರ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ. 5ನೇದು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನನಾಗಿದ್ದರೆ ಅಂತಹ ವಾಕ್ಯಗಳನ್ನು ಹೀಗೆ ಕರೆಯುತ್ತೇವೆ: ಸಂಯೋಜಿತ ವಾಕ್ಯ, ಸಾಮಾನ್ಯ ವಾಕ್ಯ, ಮಿಶ್ರ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ. ಲೇಖನ ಚಿಹ್ನೆಗಳು. ಲೇಖನ ಚಿಹ್ನೆಗೆ ಸಂಬಂಧಿಸಿದ ಪ್ರಶ್ನೆಗಳು
ಮೊದಲನೇದು, ಒಬ್ಬರು ಹೇಳಿದ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ. ಎ. ವಾಕ್ಯ ವೇಷ್ಟನ ಚಿಹ್ನೆ, ಆವರಣ ಚಿಹ್ನೆ, ಅಲ್ಪವಿರಾಮ ಚಿಹ್ನೆ, ಉದ್ಧರಣ ಚಿಹ್ನೆ. ಎರಡನೇದು, ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ವಾಕ್ಯವೇಷ್ಟನ ಚಿಹ್ನೆ. ಮೂರನೇದು, ಅನೇಕ ಉಪವಾಕ್ಯಗಳನ್ನು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುವುದು. ಅರ್ಧವಿರಾಮ ಚಿಹ್ನೆ. ನಾಲ್ಕನೇದು, ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಬಳಸುವ ಲೇಖನ ಚಿಹ್ನೆ ಪೂರ್ಣವಿರಾಮ ಚಿಹ್ನೆ. ಐದನೇದು, ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣವನ್ನು ಬಿಟ್ಟು ಉಳಿದವುಗಳ ಮುಂದೆ ಬಳಸುವ ಲೇಖನ ಚಿಹ್ನೆ ಅಲ್ಪವಿರಾಮ ಚಿಹ್ನೆ. ಆರನೇದು, ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ, ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಬಳಸುವ ಲೇಖನ ಚಿಹ್ನೆ ಭಾವಸೂಚನೆ ಸೂಚಕ ಚಿಹ್ನೆ. ಏಳನೇದು, ಒಂದು ಪದವನ್ನೋ ವಾಕ್ಯವನ್ನೋ ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನೋ ವಾಕ್ಯವನ್ನೋ ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಆವರಣ ಚಿಹ್ನೆ. ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಬಳಸುವ ಲೇಖನ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ. ಒಂಬತ್ತನೇದು, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ ವಿವರಣಾತ್ಮಕ ಚಿಹ್ನೆ. ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ. ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ ಪೂರ್ಣವಿರಾಮ. 12ನೇದು, ಬಟ್ಟೆ ಗಿರಣಿ, ರಟ್ಟು, ಪೆನ್ಸಿಲ್ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಈ ವಾಕ್ಯದಲ್ಲಿ ಇರಬೇಕಾದ ಲೇಖನ ಚಿಹ್ನೆ ಅಲ್ಪವಿರಾಮ ಚಿಹ್ನೆ. 13ನೇದು, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ ಅರ್ಧವಿರಾಮ ಚಿಹ್ನೆ. 14ನೇದು, ದಾಶರಥಿ ಯಾರು? ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ ಯಾವುದು? ಪ್ರಶ್ನಾರ್ಥಕ ಚಿಹ್ನೆ. 15ನೇದು, ಶಿಕ್ಷಣವು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಜನ್ಮಸಿದ್ಧ ಹಕ್ಕಾಗಬೇಕು. ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ ಉದ್ಧರಣ ಚಿಹ್ನೆ. 16ನೇದು, ಕನ್ನಡ ಭಾಷೆಯಲ್ಲಿ ಇಂಗ್ಲಿಷ್, ಪರ್ಷಿಯನ್, ಪೋರ್ಚುಗೀಸ್ ಭಾಷೆಯ ಪದಗಳನ್ನು ಬಳಸಲಾಗಿದೆ. ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ ವಾಕ್ಯವೇಷ್ಟನ ಚಿಹ್ನೆ. 17ನೇದು, ನೀರನ್ನು ವಿಭಜಿಸಿದರೆ ಆಮ್ಲಜನಕ, ಆಕ್ಸಿಜನ್, ಜಲಜನಕ, ಹೈಡ್ರೋಜನ್ಗಳು ಉತ್ಪತ್ತಿಯಾಗುತ್ತವೆ. ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ ಆವರಣ ಚಿಹ್ನೆ. 18ನೇದು, ಪಂಚಮಹಾವಾದ್ಯಗಳು ತಾಳ, ಹಳಗ, ಗಂಟೆ, ಮೌರಿ, ಸನಾದಿ. ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ ವಿವರಣಾತ್ಮಕ ಚಿಹ್ನೆ. ಗ್ರಾಂಥಿಕ ರೂಪಗಳು ಗ್ರಾಮ್ಯಪದ, ಆಡುನುಡಿ. ಗ್ರಾಂಥಿಕ ರೂಪ ಗ್ರಾಮ್ಯಪದ ಹೀಂಗ, ಮ್ಯಾಗ, ಇಸವಾಸ, ಕಳುವ್ಯಾರೆ, ಇಲ್ಲದ್ಹಂಗ, ಸಕ್ಕಾರಿ, ಬ್ಯಾಡರೆಲ್ಲ, ಉಳಿಯದ್ಹಂಗ. ಗ್ರಾಂಥಿಕ ರೂಪ ಹೀಗೆ, ಹೀಂಗ, ಹೀಗೆ, ಮ್ಯಾಗ, ಮೇಲೆ, ಇಸವಾಸ, ವಿಶ್ವಾಸ, ಕಳುವ್ಯಾರೆ, ಕಳುಹಿಸಿದ್ದಾರೆ, ಇಲ್ಲದ್ಹಂಗ, ಇಲ್ಲದ ಹಾಗೆ, ಸಕ್ಕಾರಿ, ಸಕ್ಕರೆ, ಬ್ಯಾಡರೆಲ್ಲ, ಬೇಡರೆಲ್ಲ, ಉಳಿಯದ್ಹಂಗ, ಉಳಿಯದ ಹಾಗೆ. ತತ್ಸಮ, ತದ್ಭವ, ತತ್ಸಮ, ವಿಜ್ಞಾನ, ಮುಖಶಾಲೆ, ತದ್ಭವ, ಭಿನ್ನಾಣ, ಮೊಗಸಾಲೆ, ತತ್ಸಮ, ವೈಶಾಖ, ವಂತ, ತದ್ಭವ, ಬೇಸಗೆ, ಬಂಚ, ತಾಣ, ತತ್ಸಮ, ಕಾರ್ಯ, ಕಣಿ, ತದ್ಭವ, ಗಜ, ಗಣಿ, ಹೂನ್ಯ, ತತ್ಸಮ, ಅಟವಿ, ಕುಶಾರ, ಪ್ರಸಾರ,
ಆರ್ಯ ಪ್ರತಿಹಾರಿ ಯಜ್ಞ ಧರ್ಮ ತದ್ಭವ ಅಡವಿ ಕೊಡಲಿ ಹಸಾದ ಅಜ್ಜ ಪಡಿಯಲಿ ಜನ್ನ ದಮ್ಮ ತವಸಿ ತತ್ಸಮ ವಿಜ್ಞಾನ ಮುಖಶಾಲೆ ದಾತ್ಯ ವಿಜ್ಞಾಪನೆ ಸಾಮಂತ ಕೋಕಿಲ ವಂದ್ಯ ಆರ್ಕ ವೀರ ದೃಷ್ಟಿ ಅಮೃತ ಕಾವ್ಯ ಬ್ರಹ್ಮ ತದ್ಭವ ಭಿನ್ನಾಣ ಮೊಗಸಾಲೆ ದಾತಾರ ಭಿನ್ನಹ ಸಾವಂತ ಕೋಗಿಲೆ ಬಂಚೆ ಯಕ್ಕ ಬೀರ ದಿಟ್ಟ ಅಮರ್ದು ಕಬ್ಬ ಬೊಮ್ಮ ವೈಶಾಖ ವಂಶ ಸ್ಥಾನ ಯಶ ಪಟ್ಟಣ ಸುಧೆ ತಟ ವ್ಯಯ ವ್ಯಾಪಾರಿ ಸಂದೇಹ ಪಾದುಕ ತುನಕ ಗ್ರಹ ಸಂಧಿಗಳು ಲೋಪಸಂಧಿ ಉದಾಹರಣೆಗಳು ಲೋಪಸಂಧಿ ಊರೂರು ಬಲ್ಲೆನೆಂದು ಮಾತಂತು ಸಂಪನ್ನರಾದ ಇರುಳಳಿರು ತಿಂಗಳ ನೂರು ತೆರೆದಿಕ್ಕುವ ಒಮ್ಮೊಮ್ಮೆ ಚರಿಸುತ್ತ ದ್ವರದ ಲೇಖನನೋದಿ ನಿಂತಿರುವನು ನಿಮ್ಮಡಿಗಳಲ್ಲಿ ನೋಡಿದರೆಲ್ಲರ ಬೇಡರ ಸುಗಳು ತೆಗೆದುತ್ತಿರಿಯಮಂ ನಿಮ್ಮರಸ ಆಗಮ ಸಂಧಿ ಕೈಯನ್ನು ಮಳೆಯಿಂದ ಶಾಲೆಯಿಂದ ಮರವನ್ನು ಮಗುವಿಗೆ ವೇದಿಯಲ್ಲಿ ಭೇದವಿಲ್ಲ ಜಾಗವನ್ನು ಓಣಿಯಲ್ಲಿ ತಂಗೆ ಇಲ್ಲ ಬುದ್ಧಿಯೊಡೆದು ಆದೇಶ ಸಂಧಿ ಮಳೆಗಾಲ ಮೈದೂರು ಬೆಂಬತ್ತು ಕಡುವೆಳ್ಳು ಮೆಲ್ವಾತು ಹೊಸಗಾಲ ಕಳ್ಳುಗುಡಿ ಹೊಸಗನ್ನಡ ಸುವರ್ಣ ದೀರ್ಘ ಸಂಧಿ ಮಹಾತ್ಮ ಗಿರೀಶ ಸುರಾಸುರ ವಧೂಪೇತ ವಾಚನಾಲಯ ಸಂಗ್ರಹಾಲಯ ಶೌಚಾಚಾರಗಳು ವ್ಯಸನಾಭಿಭೂತ ದೇವಾಲಯ ವಲ್ಕರಾಲಾವೃತ ದ್ರವ್ಯಾರ್ಥಿ ಗುಣಸಂಧಿ ದೇವೇಂದ್ರ ಜ್ಞಾನೇಶ್ವರ ಸರ್ವೋದಯ ಮಹರ್ಷಿ ಮಹೇಶ ಮದೋಸ್ ಎಣ್ಸಂಧಿ ವೃದ್ಧಿಸಂಧಿ ಜಸ್ತ್ರ ಸಂಧಿ ತುತ್ವ ಸಂಧಿ ಅನುನಾಸಿಕ ಸಂಧಿ ಷಣ್ಮುಖ ಸನ್ಮಾನ ಉನ್ಮಾದ ತನ್ಮಯ ಸಮಾಸಗಳು ಸಮಾಸ ಪದಕ್ಕೆ ಸಮಸ್ತ ಪದ ಎನ್ನುವರು ಸಮಾನ ಪದವನ್ನು ಬಿಡಿಸುವ ಕಾರ್ಯಕ್ಕೆ ವಿಗ್ರಹ ವಾಕ್ಯ ಎನ್ನುವರು ಸಮಾಸ ಪದವನ್ನು ಬಿಡಿಸಿದಾಗ ಬರುವ ಒಂದನೇ ಪದವನ್ನು ಪೂರ್ವ ಪದವೆಂದು ಎರಡನೇ ಪದವನ್ನು ಉತ್ತರ ಪದವೆಂದು ಅಥವಾ ಪರಪದ ಎನ್ನುವರು. ಉದಾಹರಣೆಗಳು ಸಮಾಸಗಳು ತತ್ಸರುಪಸಮಾನ ಬೆಟ್ಟದವರೆ ತಲೆನೋವು ಅರಮನೆ ಕಾಲುಬಳೆ ಕರ್ವ್ಯಧಾರೆಯ ಸಮಾಸ ದ್ವಿಗು ಸಮಾಸ ಬಹುವ್ರೀಹಿ ಸಮಾಸ ಅಂತಿ ಸಮಾಸ ದ್ವಂದ್ವ ಸಮಾಸ ಕ್ರಿಯಾ ಸಮಾಸ ಗಮಕ ಸಮಾಸ. ಉದಾಹರಣೆ ಆ ಕಲ್ಲು ಈ ಬೆಕ್ಕು ಆ ಮನುಷ್ಯ ನೇಯ್ದ ವಸ್ತ್ರ ಸಿಡಿಮದ್ದು ತಿಂದ ಕೋಳು. ಕ್ರಿಯಾಪದ ಕ್ರಿಯೆಯನ್ನು ಸೂಚಿಸುವ ಪದವೇ ಕ್ರಿಯಾಪದ. ಮಾದರಿ ಕ್ರಿಯಾಪದ ಧಾತು ಬರೆದನು ಬರೆ. ಕ್ರಿಯಾಪದ
ಕ್ರಿಯಾಪದದ ಮೂಲ ಪದವೇ ಧಾತು ಅಥವಾ ಕ್ರಿಯಾ ಪ್ರಕೃತಿ. ಉದಾಹರಣೆ: ನಿಲ್ಲಿಸು, ನಿಲ್ಲು, ನಡೆಸು, ನಡೆ, ಹಚ್ಚುವುದು, ಹಚ್ಚು, ಮುನ್ನೋಟ, ಮುಟ್ಟೋಣ, ಮುಟ್ಟು, ಕಟ್ಟುವುದು, ಕಟ್ಟು, ಆಗೋಣ, ಆಗು. ಧಾತುಗಳಲ್ಲಿ ಎರಡು ವಿಧ: ಸಕರ್ಮಕ ಧಾತು, ಅಕರ್ಮಕ ಧಾತು. ಸಕರ್ಮಕ ಧಾತು ಕರ್ಮ ಪದವನ್ನು ಬಯಸುವ ಧಾತುಗಳು. ಏನನ್ನು ಎಂದು ಪ್ರಶ್ನೆ ಮಾಡಿದಾಗ ಉತ್ತರ ಕೊಡುವ ಧಾತು. ಉದಾಹರಣೆ: ಕೊಡು, ಬಿಡು, ಉಣ್ಣು, ಉಜ್ಜು, ತಿದ್ದು, ಮಚ್ಚು. ಅಕರ್ಮಕ ಧಾತು ಕರ್ಮ ಪದವನ್ನು ಬಯಸದ ಧಾತುಗಳು. ಏನನ್ನು ಎಂದು ಪ್ರಶ್ನೆ ಮಾಡಿದಾಗ ಉತ್ತರ ಕೊಡದ ಧಾತು. ಉದಾಹರಣೆ: ಮಲಗು, ಓಡು, ಬದುಕು, ಹೋಗು, ನಾಚು. ಅರ್ಥರೂಪ ಕ್ರಿಯಾಪದಗಳು: ವಿಧ್ಯರ್ಥಕ ಕ್ರಿಯಾಪದ, ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಕೋರಿಕೆ. ಇವುಗಳು ತೋರುವಾಗ ಧಾತುಗಳಿಗೆ ಅಖ್ಯಾತ ಪ್ರತ್ಯಯ ಸೇರಿ ಆಗುವ ರೂಪ. ಉದಾಹರಣೆಗಳು: ಮಾಡಲಿ, ಮಾಡು, ಮಾಡಿ, ಮಾಡಿರಿ, ಮಾಡುವೆ, ಮಾಡುವ, ಮಾಡೋಣ. ನಿಷೇಧಾರ್ಥಕ ಕ್ರಿಯಾಪದ: ಕ್ರಿಯೆಯು ನಡೆಯಲಿಲ್ಲ ಎಂಬರ್ಥ ತೋರುವಾಗ ಧಾತುಗಳ ಮೇಲೆ ಅಖ್ಯಾತ ಪ್ರತ್ಯಯ ಸೇರಿ ಆಗುವ ರೂಪ. ಉದಾಹರಣೆಗಳು: ಮಾಡನು, ಮಾಡಳು, ಮಾಡರು, ಮಾಡದು, ಮಾಡವು, ಮಾಡೆ, ಮಾದರಿ, ಮಾಡೆನು, ಮಾಡೆವು. ಸಂಭಾವನಾರ್ಥಕ ಕ್ರಿಯಾಪದ: ಕ್ರಿಯೆ ನಡೆಯುವಲ್ಲಿ ಸಂಶಯ ಅಥವಾ ಊಹೆ ತೋರುವಲ್ಲಿ ಧಾತುಗಳ ಮೇಲೆ ಅಖ್ಯಾತ ಪ್ರತ್ಯಯ ಸೇರಿ ಆಗುವ ರೂಪ. ಉದಾಹರಣೆಗಳು: ಮಾಡಿಯಾನು, ಮಾಡಿಯಾಳು, ಮಾಡಿಯಾರು, ಮಾಡೀತು, ಮಾಡಿಯಾವು, ಮಾಡಿಯೇ, ಮಾಡಿರಿ, ಮಾಡೆನು, ಮಾಡೆವು. ಅವ್ಯಯಗಳು ನಾಮಪದ ಕ್ರಿಯಾಪದಗಳಂತೆ ಲಿಂಗ, ವಚನ, ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಪದಗಳನ್ನು ಅವ್ಯಯ ಎನ್ನುವರು. ಅವ್ಯಯ ಸಾಮಾನ್ಯಾರ್ಥಕಾವ್ಯಯ. ಸಾಮಾನ್ಯವ್ಯಯ ಹೇಳಿಕೆ: ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವ ಅವ್ಯಯವೇ ಸಾಮಾನ್ಯವ್ಯಯ. ಸಾಮಾನ್ಯಾರ್ಥಕಾವ್ಯಯ: ಬೇಗನೆ, ಮೆಲ್ಲನೆ, ಮೆಲ್ಲಗೆ, ಸುಮ್ಮನೆ, ಸೊಗಸಾಗಿ, ತಟ್ಟನೆ, ತರುವಾಯ, ಹಾಗೆ, ಅಂತೂ, ಬೇರೆ, ಬಳಿಕ, ಚೆನ್ನಾಗಿ. ಅನುಕರಣಾವ್ಯಯ: ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ತಾನು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವ ಪದವೇ ಅನುಕರಣಾವ್ಯಯಗಳು. ರೊಯ್ಯನೆ, ಸುಯ್ಯನೆ, ಗುಳುಗುಳು, ದಡದಡ. ಭಾವಸೂಚಕ ವ್ಯಯ: ಮನಸ್ಸಿನಲ್ಲಿ ಉಂಟಾಗುವ ಕೋಪ, ಹರ್ಷ, ದುಃಖ, ಮೆಚ್ಚುಗೆ, ಆಕ್ಷೇಪ, ತಿರಸ್ಕಾರ ಇತ್ಯಾದಿ ಭಾವಗಳನ್ನು ವ್ಯಕ್ತಪಡಿಸುವಾಗ ಬಳಸುವ ಅರ್ಥವಿಲ್ಲದ ಪದವೇ ಭಾವಸೂಚಕ ವ್ಯಯಗಳು. ಕ್ರಿಯಾರ್ಥಕಾವ್ಯಗಳು. ವ್ಯಯ: ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳೇ ಕ್ರಿಯಾರ್ಥಕಾವ್ಯಗಳು. ಸಂಬಂಧಾರ್ಥಕಾವ್ಯಯ: ಎರಡು ಪದಗಳನ್ನಾಗಲಿ ಹಲವು ಪದ ಸಮುಚ್ಚಯಗಳನ್ನಾಗಲಿ ವಾಕ್ಯಗಳನ್ನಾಗಲಿ ಜೋಡಿಸುವಂತಹ ಅಥವಾ ಸಂಬಂಧಗೊಳಿಸುವಂತಹ ಪದಗಳೇ ಸಂಬಂಧಾರ್ಥಕಾವ್ಯಗಳು. ಅವಧಾರಣಾರ್ಥಕಾವ್ಯಯ: ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯವಾಗಿ ಹೇಳುವ ಅವ್ಯಯವೇ ಅವಧಾರಣಾರ್ಥಕಾವ್ಯಯ. ಕೃದಂತಗಳು. ಕೃದಂತನಾಮ, ಕೃದಂತ ಭಾವನಾಮ, ಕೃದಂತಾವ್ಯಯ. ಕೃದಂತನಾಮ ಪ್ರತ್ಯಯಗಳು ದ, ಉವ, ಆದ. ಉದಾಹರಣೆ: ಮಾಡಿದ, ತಿನ್ನುವ, ನಡೆಯುವ, ಓಡಿದ, ಓಡುವ, ಬಾಳುವ, ಬರೆಯುವ. ವರ್ತಮಾನ ಕೃದಂತ: ಓಡಿದ, ಬಾಳಿನ, ಬರೆದ, ಭೂತಕ್ಕದಂತ,
ಓಡದ, ಬಾಳದ, ಬರೆಯದ, ನಿಷೇಧ, ಕೃದಂತ. ಉದಾಹರಣೆ: ಮಾಟ, ಓಟ, ನೋಟ, ತಿನ್ನುವಿಕೆ, ಬಾಳುವಿಕೆ, ಬರೆಯುವಿಕೆ, ನಡೆತ, ಕೊರೆತ, ಹಂಚಿಕೆ, ನಂಬಿಕೆ, ಉಡುಗೆ, ತೊಡುಗೆ, ನಗುವುದು, ತಿನ್ನುವುದು. ತದ್ಧಿತಾಂತಗಳು: ತದ್ಧಿತನಾಮ ಪ್ರತ್ಯಯಗಳು: ಕಾರ, ಗಾರ, ವಂತ, ಅಡಿಗ, ಇಕ, ಕಾರ್ತಿ, ಗಾರ್ತಿ, ಇತಿ, ದಂತೆ, ಇತ್ತಿ, ಗಿತ್ತಿ, ತಿ, ಎ. ತದ್ಧಿತ ಭಾವನಾಮ ಪ್ರತ್ಯಯಗಳು: ತನ, ಇಕೆ, ಹೋ, ಮೇ. ತದ್ಧಿತಾಂತ ವ್ಯಯ ಪ್ರತ್ಯಯಗಳು: ಅಂತೆ, ಓಲ್, ಓಲು, ತನಕ, ವರೆಗೆ, ಮಟ್ಟಿಗೆ, ಓಸ್ವರ, ಸಲುವಾಗಿ, ಓಸುಗ, ಆಗಿ. ಉದಾಹರಣೆ: ತದ್ಧಿತನಾಮ. ಉದಾಹರಣೆ: ಬಳೆಗಾರ, ಕೋಲುಕಾರ, ಕನ್ನಡಿಗ, ಸಿರಿವಂತ, ಪ್ರಾಮಾಣಿಕ, ಬಳೆಗಾರ್ತಿ, ಕೋಲುಕಾರ್ತಿ, ಕನ್ನಡತಿ, ಸಿರಿವಂತೆ. ಉದಾಹರಣೆ: ಜಾಣತನ, ಚಲುವಿಕೆ, ಕಪ್ಪು, ಪರ್ಮೆ, ಬಡತನ, ಸಿರಿತನ, ಹಿರಿಮೆ. ಉದಾಹರಣೆ: ಚಂದ್ರನಂತೆ, ಚಂದ್ರನೋಲ್, ನನ್ನ ಓಲು, ಮನೆಯ ಓಲ್, ಮನೆಯ ತನಕ, ಶಾಲೆಯವರೆಗೆ, ಇವಳ ಮಟ್ಟಿಗೆ, ನನಗೋಸ್ಕರ, ಅರ್ಜುನನ ಸಲುವಾಗಿ, ರಾಧೆಗಿಂತ, ನಿನಗಾಗಿ, ಮದುವೆಗೋಸುಗ. ಪ್ರಬಂಧಗಳು: 1. ರಾಷ್ಟ್ರೀಯ ಹಬ್ಬಗಳ ಮಹತ್ವ. ಪೀಠಿಕೆ: ಇಡೀ ರಾಷ್ಟ್ರದ ಜನರೆಲ್ಲರೂ ಯಾವುದೇ ಭೇದ ಭಾವವಿಲ್ಲದೆ ಜಾತಿ, ಧರ್ಮ, ಪ್ರಾದೇಶಿಕ ಭಿನ್ನತೆಯನ್ನು ತೊರೆದು ಒಟ್ಟಾಗಿ ಆಚರಿಸುವ ಹಬ್ಬಗಳೇ ರಾಷ್ಟ್ರೀಯ ಹಬ್ಬಗಳು. ಅವುಗಳೆಂದರೆ: ಸ್ವಾತಂತ್ರ್ಯ ದಿನಾಚರಣೆ, 2ನೇದು ಗಣರಾಜ್ಯೋತ್ಸವ, 3ನೇದು ಗಾಂಧಿ ಜಯಂತಿ. ವಿಷಯ ನಿರೂಪಣೆ. 1ನೇದು ಸ್ವಾತಂತ್ರ್ಯ ದಿನಾಚರಣೆ. ಭಾರತ ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಅವರ ದಾಸ್ಯದಿಂದ ನಾವು 1947ನೇ ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಪಡೆದೆವು. ಆ ದಿನವನ್ನು ಪ್ರತಿ ವರ್ಷ ಭಾರತೀಯರೆಲ್ಲರೂ ಒಟ್ಟಾಗಿ ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸುತ್ತಿದ್ದೇವೆ. ಈ ದಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರನ್ನು ಸ್ಮರಿಸುತ್ತಾರೆ. 2ನೇದು ಗಣರಾಜ್ಯೋತ್ಸವ. ಭಾರತ ದೇಶವು ಸ್ವಾತಂತ್ರ್ಯವನ್ನು ಪಡೆದ ನಂತರ ಎಲ್ಲ ರಾಜ್ಯಗಳನ್ನು ಗಣಗಳನ್ನಾಗಿ ಮಾಡಿ ಒಟ್ಟುಗೂಡಿಸಿ ಉತ್ತಮವಾದ ಆಡಳಿತ ನಡೆಸಲು ಕಾನೂನು ರೂಪ ಪಡೆದ ಸಂವಿಧಾನವನ್ನು ಜನವರಿ 26, 1950ರಲ್ಲಿ ಜಾರಿಗೆ ತರಲಾಯಿತು. ಆ ದಿನವೇ ಗಣರಾಜ್ಯ ದಿನ. ಇದನ್ನು ಕೂಡ ನಮ್ಮ ದೇಶದ ಪ್ರಜೆಗಳೆಲ್ಲರೂ ಒಟ್ಟಾಗಿ ಸೇರಿ ಆಚರಿಸುತ್ತಾರೆ. ಈ ದಿನ ಸಂವಿಧಾನದ ನಿರ್ಮಾತೃಗಳು ಹಾಗೂ ತತ್ವಗಳನ್ನು ಸ್ಮರಿಸಿಕೊಳ್ಳುತ್ತಾರೆ. 3ನೇದು ಗಾಂಧಿ ಜಯಂತಿ. ಯಾವುದೇ ಒಂದು ದೇಶದ ಜನರೆಲ್ಲರೂ ಒಟ್ಟಾಗಿ ಸೇರಲು ನಾಯಕತ್ವ ಬೇಕು. ಅಂತೆಯೇ ನಮ್ಮ ದೇಶದ ಸ್ವಾತಂತ್ರ್ಯ ಪಡೆಯಲು ನಾಯಕತ್ವ ವಹಿಸಿಕೊಂಡವರು ನಮ್ಮ ದೇಶದ ರಾಷ್ಟ್ರಪಿತ ಎನಿಸಿಕೊಂಡ ಮಹಾತ್ಮ ಗಾಂಧೀಜಿಯವರು. ಅವರ ಹುಟ್ಟಿದ ದಿನವೇ ಅಕ್ಟೋಬರ್ 2. ಆ ದಿನವನ್ನು ಗಾಂಧಿ ಜಯಂತಿ ಎಂದು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸಲಾಗುತ್ತಿದೆ. ಗಾಂಧೀಜಿಯವರ ಆದರ್ಶ ಮತ್ತು ಅವರ ತತ್ವಗಳನ್ನು ಸ್ಮರಿಸಲಾಗುತ್ತದೆ. ಉಪಸಂಹಾರ. ಭಾರತದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವುದರಿಂದ ಪ್ರತಿಯೊಬ್ಬ ನಾಗರಿಕರಲ್ಲಿ ಏಕತೆ, ದೇಶಭಕ್ತಿ, ಸಂವಿಧಾನದ ಮಹತ್ವ, ನಾಯಕತ್ವದ ಮಹತ್ವ ಮುಂತಾದ ವಿಚಾರಗಳನ್ನು ತಿಳಿಯಲು ಮತ್ತು ಬೆಳೆಸಿಕೊಳ್ಳಲು ಸಹಕಾರಿಯಾಗಿದೆ. 2ನೇದು ಗ್ರಂಥಾಲಯಗಳ ಮಹತ್ವ. ಪೀಠಿಕೆ: ಗ್ರಂಥಗಳಿಲ್ಲದ ಕೋಣೆ ಆತ್ಮವಿಲ್ಲದ ದೇಹದಂತೆ ಎಂಬ ನಾಣ್ಣುಡಿಯಂತೆ ಮಾನವನ ಜೀವನದಲ್ಲಿ ಪುಸ್ತಕಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಮಾನವನ ಮನಸ್ಸಿನ ವಿಕಾಸಕ್ಕೆ, ಜ್ಞಾನಾರ್ಜನೆಗೆ, ನಾಗರಿಕರನ್ನಾಗಿ ಮಾಡುವಲ್ಲಿ ಪುಸ್ತಕಗಳ ಪಾತ್ರ ಹಿರಿದು. ವಿಷಯ ನಿರೂಪಣೆ. ಇಂದಿನ ಯುಗದಲ್ಲಿ ಜ್ಞಾನ ವೃದ್ಧಿಗೆ ಮತ್ತು ಅಮೂಲ್ಯವಾದ ಸಮಯ ಸದುಪಯೋಗಕ್ಕೆ ಗ್ರಂಥಾಲಯಗಳು ಬಹಳ ಮುಖ್ಯ ಎನಿಸುತ್ತವೆ. ಗ್ರಂಥಾಲಯಗಳಿಂದಾಗಿ ಜ್ಞಾನಾರ್ಜನೆಗೊಳ್ಳುತ್ತದೆ, ವ್ಯಕ್ತಿತ್ವ ವಿಕಸನ, ಜ್ಞಾನ ವಿಕಾಸ ಮತ್ತು ನಾಗರಿಕ ಪ್ರಜ್ಞೆ ಮೂಡುತ್ತದೆ, ವೈಚಾರಿಕ ಪ್ರಜ್ಞೆ ಬೆಳೆಯುತ್ತದೆ. ಒಂದೇ ಕಡೆ ಸಾಹಿತ್ಯ, ವಿಜ್ಞಾನ, ಇತಿಹಾಸ, ಪುರಾಣ ಮೊದಲಾದ ವಿಷಯಗಳ ಮಾಹಿತಿ ದೊರೆಯುತ್ತದೆ, ಓದುವ ಹವ್ಯಾಸ ಬೆಳೆಯುತ್ತದೆ ಇತ್ಯಾದಿ. ಉಪಸಂಹಾರ. ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಗ್ರಂಥಗಳ ಅಧ್ಯಯನ ಮಾಡಿ ಜ್ಞಾನ ಸಂಪಾದನೆ ಮಾಡಿಕೊಳ್ಳಬಹುದು. ಗ್ರಂಥಾಲಯಗಳು ಜ್ಞಾನ
ವಿಕಾಸದಲ್ಲಿ ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತವೆ. ಮೂರನೇದು ಸಾಮಾಜಿಕ ಪಿಡುಗುಗಳು. ಪೀಠಿಕೆ ಸಮಾಜದ ಅಭಿವೃದ್ಧಿಗೆ ತೊಡಕು ಉಂಟು ಮಾಡುವ ಪದ್ಧತಿಗಳನ್ನು ಸಾಮಾಜಿಕ ಪಿಡುಗುಗಳು ಎನ್ನುವರು. ಇಂತಹ ಪದ್ಧತಿಗಳು ಸಮಾಜಕ್ಕೆ ಕಂಟಕವಾಗಿರುತ್ತವೆ. ಇವುಗಳಲ್ಲಿ ಸಮಾಜದಲ್ಲಿನ ಅಸಮಾನತೆ, ಹಕ್ಕುಗಳ ಉಲ್ಲಂಘನೆ, ಮೌಢ್ಯತೆ, ಶೋಷಣೆ ಇರುತ್ತದೆ. ವಿಷಯ ವಿವರಣೆ. ಪ್ರಾಚೀನ ಕಾಲದಿಂದಲೂ ನಮ್ಮ ಸಮಾಜಕ್ಕೆ ಅಂಟಿಕೊಂಡು ಬಂದಿರುವ ಸಮಾಜದ ಅಭಿವೃದ್ಧಿಗೆ ಕಂಟಕವಾಗಿರುವ ಬಾಲ್ಯ ವಿವಾಹ, ಬಾಲಕಾರ್ಮಿಕ ಪದ್ಧತಿ, ವರದಕ್ಷಿಣೆ, ಸ್ತ್ರೀ ಶೋಷಣೆ, ಅಸ್ಪೃಶ್ಯತೆ, ಸತಿ ಪದ್ಧತಿ, ದೇವದಾಸಿ ಪದ್ಧತಿ, ಜೀತ ಪದ್ಧತಿ ಮೊದಲಾದ ಸಾಮಾಜಿಕ ಪಿಡುಗುಗಳು ಇಂದಿಗೂ ಕಾಡುತ್ತಿವೆ. ಸಾಮಾಜಿಕ ಪಿಡುಗುಗಳನ್ನು ಹೋಗಲಾಡಿಸಲು ಕಾನೂನುಗಳಿದ್ದರೂ ಪ್ರಯೋಜನವಾಗಿಲ್ಲ. ಕಾರಣಗಳು ಅನಕ್ಷರತೆ, ಮೂಢನಂಬಿಕೆಗಳು, ಸಾಮಾಜಿಕ ಅಸಮಾನತೆ, ಸಾಮಾಜಿಕ ಹಾಗೂ ಕಾನೂನುಗಳ ಉಲ್ಲಂಘನೆ, ವೈಜ್ಞಾನಿಕ ಹಾಗೂ ವೈಚಾರಿಕ ಮನೋಭಾವದ ಕೊರತೆ. ಪರಿಹಾರಗಳು ಅಕ್ಷರಸ್ಥರನ್ನಾಗಿ ಮಾಡುವುದು, ಕಠಿಣ ಕಾನೂನುಗಳನ್ನು ಜಾರಿ ಮತ್ತು ಪರಿಣಾಮಕಾರಿ ಅನುಷ್ಠಾನ, ಅರಿವು ಮೂಡಿಸುವುದು, ಸಾಮಾಜಿಕ ಸಮಾನತೆ ಮತ್ತು ನ್ಯಾಯ ಒದಗಿಸುವುದು. ಉಪಸಂಹಾರ. ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಮಾಜಿಕ ಪಿಡುಗುಗಳನ್ನು ಬೇರುಸಹಿತ ಕಿತ್ತೊಗೆಯಬೇಕು. ಆ ಮೂಲಕ ಸಾಮಾಜಿಕ ಪಿಡುಗುಗಳನ್ನು ನಿವಾರಿಸಿ ಸಮಾಜ ಸ್ವಾಸ್ಥ್ಯವಾಗಿರಿಸಲು ಶ್ರಮಿಸಬೇಕು. ಆಗ ಮಾತ್ರ ನಮ್ಮ ಸಮಾಜ, ರಾಜ್ಯ, ದೇಶ ಅಭಿವೃದ್ಧಿ ಪಥದತ್ತ ಸಾಗಲು ಸಾಧ್ಯ. ನಾಲ್ಕನೇದು ಸ್ವಚ್ಛ ಭಾರತ ಅಭಿಯಾನ. ಪೀಠಿಕೆ ಭವ್ಯ ಭಾರತ ನಿರ್ಮಾಣದ ಕನಸನ್ನು ಕಾಣುತ್ತಿರುವ ಸನ್ಮಾನ್ಯ ಪ್ರಧಾನಮಂತ್ರಿಯವರಾದ ಶ್ರೀ ನರೇಂದ್ರ ಮೋದಿಯವರ ಕನಸಿನ ಕೂಸು ಸ್ವಚ್ಛ ಭಾರತ ಅಭಿಯಾನ ಯೋಜನೆ. ಇದನ್ನು ಪ್ರಧಾನಮಂತ್ರಿಯವರು ದಿನಾಂಕ 2/10/2014 ಗಾಂಧೀಜಿಯವರ ಜನ್ಮದಿನದಂದು ಘೋಷಿಸಿದರು. ಇದು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮವಾದ ನಿರ್ಮಲ ಭಾರತ ಅಭಿಯಾನದ ಮುಂದುವರೆದ ಭಾಗವಾಗಿದೆ. ವಿಷಯ ನಿರೂಪಣೆ. ಉದ್ದೇಶಗಳು: ಬಯಲು ಮುಕ್ತ ಶೌಚಾಲಯಗಳನ್ನು ರೂಪಿಸುವುದು, ಸ್ವಚ್ಛತೆಗೆ ಒತ್ತು ಹಾಗೂ ಒಳಚರಂಡಿ ವ್ಯವಸ್ಥೆ, ಆರೋಗ್ಯ ಮತ್ತು ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದು, ತ್ಯಾಜ್ಯಗಳ ಸಮರ್ಪಕ ಸಂರಕ್ಷಣೆ ಹಾಗೂ ನಿರ್ವಹಣೆ ಇವೇ ಮೊದಲಾದ ಘನ ಉದ್ದೇಶಗಳನ್ನು ಕಾರ್ಯಕ್ರಮವು ಹೊಂದಿದೆ. ಈ ಕಾರ್ಯಕ್ರಮಕ್ಕೆ ಆಯವ್ಯಯದಲ್ಲಿ ಸಾಕಷ್ಟು ಹಣ ನಿಗದಿ ಮಾಡಿದ್ದು, ಅನುಷ್ಠಾನಕ್ಕಾಗಿ ವಿಶೇಷ ವ್ಯಕ್ತಿಗಳು, ನಟರು ಹಾಗೂ ಸಮಾಜ ಸೇವಕರು ರಾಯಭಾರಿಗಳಾಗಿ ತೊಡಗಿಸಿಕೊಂಡಿದ್ದಾರೆ. ಅಲ್ಲದೆ ಘನ ವೆತ್ತ ಭಾರತ ಸರ್ಕಾರವು ಸ್ವಚ್ಛ ನಗರಗಳನ್ನು ಗುರುತಿಸಿ ಪ್ರೋತ್ಸಾಹಿಸುತ್ತಿದೆ. ಉಪಸಂಹಾರ. ಗಾಂಧೀಜಿಯವರು ಕಂಡಿದ್ದ ಸ್ವಚ್ಛ ಭಾರತದ ಕನಸನ್ನು ನನಸಾಗಿಸಲು ಪ್ರತಿಯೊಬ್ಬ ನಾಗರಿಕರು ಕೈಜೋಡಿಸಿದಲ್ಲಿ ಸಾಕಾರಗೊಳಿಸಬಹುದು. 5ನೇದು ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ. ಪೀಠಿಕೆ ಯಾವುದೇ ಒಂದು ದೇಶದ ಶ್ರೀಮಂತ ಇತಿಹಾಸವನ್ನು, ಸಂಸ್ಕೃತಿಯನ್ನು, ಕಲೆ, ಸಾಹಿತ್ಯ ಮೊದಲಾದ ಅಂಶಗಳನ್ನು ಜಗತ್ತಿನ ಎದುರು ಅನಾವರಣಗೊಳಿಸುವಂಥದ್ದೇ ಪ್ರಾಚ್ಯ ಸ್ಮಾರಕಗಳು. ಅವುಗಳೆಂದರೆ ಶಾಸನಗಳು, ನಾಣ್ಯಗಳು, ಪ್ರಾಚೀನ ದೇವಾಲಯಗಳು, ತಾಮ್ರಪಟ, ತಾಳೆಗರಿ ಮುಂತಾದವು. ಇವುಗಳನ್ನು ಸಂರಕ್ಷಿಸುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ವಿಷಯ ನಿರೂಪಣೆ. ಪ್ರಾಚ್ಯ ವಸ್ತುಗಳ ಸಂರಕ್ಷಿಸಲು ಕೈಗೊಳ್ಳಬೇಕಾದ ಶ್ರಮಗಳು: ಪ್ರಾಚ್ಯ ವಸ್ತುಗಳ ಮಹತ್ವವನ್ನು ಪ್ರತಿಯೊಬ್ಬರಿಗೂ ತಿಳಿಸಿ ಕೊಡಬೇಕು. ಪ್ರಾಚ್ಯ ವಸ್ತುಗಳ ಸಂರಕ್ಷಣೆಗಾಗಿ ಇಲಾಖೆಯಿಂದ ವಿಶೇಷ ಕಾಳಜಿ ವಹಿಸುವುದು ಹಾಗೂ ಕಾನೂನುಗಳನ್ನು ರೂಪಿಸುವುದು. ಪ್ರಾಚ್ಯ ವಸ್ತುಗಳ ಕೇಂದ್ರಗಳನ್ನು ಪ್ರವಾಸಿ ತಾಣಗಳನ್ನಾಗಿ ಪರಿವರ್ತಿಸುವುದು. ಪ್ರಾಚ್ಯ ವಸ್ತುಗಳ ಸ್ಥಳ ಕೇಂದ್ರಗಳನ್ನು ಪುನರುಜ್ಜೀವನಗೊಳಿಸುವುದು. ಐತಿಹಾಸಿಕ ಕೇಂದ್ರಗಳಲ್ಲಿ ವಸ್ತು ಸಂಗ್ರಹಾಲಯಗಳನ್ನು ನಿರ್ಮಿಸಿ ಪ್ರಾಚ್ಯ ವಸ್ತುಗಳನ್ನು ಸಂರಕ್ಷಿಸುವುದು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪ್ರಾಚ್ಯ ವಸ್ತುಗಳ ಸಂರಕ್ಷಣೆ ಕುರಿತು ಮಾಧ್ಯಮಗಳ ಮೂಲಕ ಜಾಹೀರಾತು ನೀಡುವುದು. ಪ್ರಾಚ್ಯ ವಸ್ತುಗಳ ಮಹತ್ವವನ್ನು ಪಠ್ಯಪುಸ್ತಕಗಳಲ್ಲಿ ಅಳವಡಿಸುವುದು. ಉಪಸಂಹಾರ. ಪ್ರಾಚ್ಯ ವಸ್ತುಗಳು ಒಂದು ದೇಶದ ಆಸ್ತಿ ಇದ್ದ ಹಾಗೆ ಅವುಗಳ ಸಂರಕ್ಷಣೆ ನಿಮ್ಮೆಲ್ಲರ ಹೊಣೆ.
ಆರನೇದು ರಾಷ್ಟ್ರೀಯ ಭಾವೈಕ್ಯತೆ. ಪೀಠಿಕೆ. ಭಾರತವು ಅನೇಕ ಜನಾಂಗಗಳು, ಪಂಗಡಗಳು ಇರುವಂತಹ ಒಂದು ವಿಶಾಲ ರಾಷ್ಟ್ರ. ಇಲ್ಲಿ ವಿವಿಧ ಭಾಷೆ, ಸಂಸ್ಕೃತಿ, ಧರ್ಮ, ಜಾತಿಗಳ ಜನರು ತಮ್ಮ ವಿವಿಧತೆಯನ್ನು ಮರೆತು ನಾವೆಲ್ಲರೂ ಭಾರತೀಯರು ಎಂಬ ರಾಷ್ಟ್ರೀಯ ಮನೋಭಾವನೆಯನ್ನು ಹೊಂದಿರುವುದೇ ರಾಷ್ಟ್ರೀಯ ಭಾವೈಕ್ಯತೆ. ವಿಷಯ ನಿರೂಪಣೆ. ಭಾರತವು ವಿವಿಧ ಧರ್ಮ, ಭಾಷೆ, ಬುಡಕಟ್ಟು ಜನಾಂಗಗಳನ್ನು ಹೊಂದಿದ್ದು ವೈವಿಧ್ಯತೆಯನ್ನು ಕಾಣುತ್ತೇವೆ. ದೇಶದ ಎಲ್ಲ ಭಾಗಗಳಲ್ಲಿಯೂ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಭೌಗೋಳಿಕವಾಗಿ ನಂಬಿಕೆ ಮತ್ತು ಆಚರಣೆಗಳನ್ನು ವೈವಿಧ್ಯತೆಯನ್ನು ಹೊಂದಿದೆ. ಆದರೂ ನಮ್ಮಲ್ಲಿ ನಾವು ಭಾರತೀಯತೆ ಎಂಬ ಬಲವಾದ ಬೇರಿದೆ. ನಮ್ಮ ದೇಶದ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ರಾಷ್ಟ್ರ ಲಾಂಛನ ಇವು ನಮ್ಮ ಏಕತೆಯ ಸಂಕೇತಗಳಾಗಿದ್ದು ದೇಶಪ್ರೇಮ, ದೇಶಾಭಿಮಾನವನ್ನು ಮೂಡಿಸುತ್ತದೆ. ಉಪಸಂಹಾರ. ವಿಜ್ಞಾನ ತಂತ್ರಜ್ಞಾನದ ಅಭಿವೃದ್ಧಿಯ ಗಾಳಿಯು ಇಡೀ ವಿಶ್ವವನ್ನೇ ನಡುಗಿಸುತ್ತಿದೆ. ಆದರೆ ಭಾರತೀಯರಾದ ನಾವು ಮಾತ್ರ ನಮ್ಮ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಪ್ರೀತಿ ಹಾಗೂ ಸೌಹಾರ್ದತೆಯಿಂದ ನಡೆದುಕೊಳ್ಳುತ್ತಾ ನಮ್ಮ ದೇಶದ ಏಕತೆಯನ್ನು ಎತ್ತಿ ಹಿಡಿದಿದೆ. ಏಳನೇದು ಗ್ರಾಮ ಸ್ವರಾಜ್ಯ. ಪೀಠಿಕೆ. ಪ್ರತಿಯೊಂದು ಗ್ರಾಮಗಳು ಸ್ವತಂತ್ರವಾಗಿ ಸ್ವಯಂ ಆಡಳಿತದ ಕೇಂದ್ರಗಳಾಗಿ ತಮ್ಮ ಗ್ರಾಮದ ಸಮಗ್ರ ಅಭಿವೃದ್ಧಿ ಮತ್ತು ಸುಭಿಕ್ಷತೆಗೆ ಅವಕಾಶ ಮಾಡಿಕೊಳ್ಳುವುದೇ ಗ್ರಾಮ ಸ್ವರಾಜ್ಯ. ಗ್ರಾಮಗಳ ಅಭಿವೃದ್ಧಿಯೇ ಭಾರತದ ಅಭಿವೃದ್ಧಿ ಎಂದು ಗಾಂಧೀಜಿ ಗ್ರಾಮ ಸ್ವರಾಜ್ಯದ ಕನಸು ಕಂಡಿದ್ದರು. ವಿಷಯ ನಿರೂಪಣೆ. ಗ್ರಾಮಗಳ ಸ್ವರಾಜ್ಯದ ಕಲ್ಪನೆ ರಾಮಾಯಣ, ಮಹಾಭಾರತಗಳಲ್ಲೇ ಕಂಡುಬರುತ್ತದೆ. ಪ್ರತಿ ಗ್ರಾಮಗಳು ಸ್ವಾವಲಂಬನೆಯಿಂದ ಇರಬೇಕಾದರೆ ತಮ್ಮ ಗ್ರಾಮಗಳನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಗ್ರಾಮದ ಜನರೆಲ್ಲ ಆಡಳಿತದಲ್ಲಿ ಪಾಲ್ಗೊಳ್ಳಬೇಕು. ಸಲಹೆ, ಸಹಕಾರ, ಸಂಪನ್ಮೂಲಗಳನ್ನು ನೀಡಬೇಕು ಮತ್ತು ಆಡಳಿತದ ಮುಖ್ಯಸ್ಥರು ಅದರ ಸದುಪಯೋಗ ಮಾಡಬೇಕು. ಅಂದಾಗ ಮಾತ್ರ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಅರ್ಥಪೂರ್ಣವಾಗುತ್ತದೆ. ತಮ್ಮ ಗ್ರಾಮದ ಸ್ವಚ್ಛತೆ, ನೀರಿನ ಸೌಕರ್ಯ, ಶಿಕ್ಷಣದ ವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆ, ರಸ್ತೆಗಳ ನಿರ್ಮಾಣ ಮುಂತಾದ ವ್ಯವಸ್ಥೆಗಳು ಗ್ರಾಮದವರೆಲ್ಲ ಒಟ್ಟಾಗಿ ಮಾಡಿಕೊಂಡರೆ ಗ್ರಾಮಗಳ ಅಭಿವೃದ್ಧಿ ಸಾಧ್ಯವೆಂದು ಹೇಳಬಹುದು. ಉಪಸಂಹಾರ. ಭಾರತ ಗ್ರಾಮಗಳ ದೇಶ. ಗ್ರಾಮಗಳು ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿಯಾದೀತು. ಆದ್ದರಿಂದ ಗ್ರಾಮಗಳ ಅಭಿವೃದ್ಧಿಗೆ ಅವಶ್ಯವಾದ ಸಂಪನ್ಮೂಲಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒದಗಿಸಿಕೊಟ್ಟಾಗ ಗ್ರಾಮ ಸ್ವರಾಜ್ಯ ಸಾಧ್ಯವಾಗುತ್ತದೆ. ತ್ಯಾಜ್ಯ ವಸ್ತು ನಿರ್ವಹಣೆ. ಪೀಠಿಕೆ. ಮಾನವನು ತನ್ನ ದೈನಂದಿನ ಚಟುವಟಿಕೆಗಳಲ್ಲಿ ಬಳಸಿ ಬಿಸಾಡುವ ನಿರುಪಯುಕ್ತ ವಸ್ತುಗಳೇ ತ್ಯಾಜ್ಯ ವಸ್ತುಗಳು. ಇವುಗಳಲ್ಲಿ 3 ವಿಧ: ಘನ, ದ್ರವ ಮತ್ತು ಅನಿಲ ತ್ಯಾಜ್ಯ ವಸ್ತುಗಳು. ಇವುಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡದಿದ್ದರೆ ಪರಿಸರ ನಾಶವಾಗುತ್ತದೆ. ವಿಷಯ ನಿರೂಪಣೆ. ಇತ್ತೀಚಿನ ದಿನಗಳಲ್ಲಿ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ದೊಡ್ಡ ಸವಾಲಾಗಿ ಪರಿಣಮಿಸುತ್ತಿದ್ದು ಪರಿಸರವು ಕಲುಷಿತಗೊಳ್ಳುತ್ತಿದೆ. ಇವುಗಳನ್ನು ವೈಜ್ಞಾನಿಕವಾಗಿ, ಸಮರ್ಪಕವಾಗಿ ಈ ಕೆಳಗಿನಂತೆ ನಿರ್ವಹಣೆ ಮಾಡಬೇಕಾಗಿದೆ. ಮೊದಲ ಹಂತದಲ್ಲಿ ಮನೆ, ಕಚೇರಿ ಹಾಗೂ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರುವ ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸಲು ವೈಯಕ್ತಿಕ ರೀತಿಯ ವಿಂಗಡಿಸಲು ಸೂಕ್ತವಾದ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಮರುಬಳಕೆಗೆ ಯೋಗ್ಯವಾದ ತ್ಯಾಜ್ಯ ವಸ್ತುಗಳನ್ನು ಸೂಕ್ತ ರೀತಿಯಲ್ಲಿ ಬಳಸಬೇಕು. ತ್ಯಾಜ್ಯ ವಸ್ತುಗಳಿಂದ ಸುಂದರ ಕಲಾಕೃತಿಗಳನ್ನು ತಯಾರಿಸುವುದು, ವಿದ್ಯುತ್ ಉತ್ಪಾದನೆ, ಸಾವಯವ ಗೊಬ್ಬರ ಮೊದಲಾದ ಉದ್ದೇಶಗಳಿಗೆ ಬಳಸುವುದು. ನದಿಗಳನ್ನು ದತ್ತು ತೆಗೆದುಕೊಂಡು ತ್ಯಾಜ್ಯ ವಸ್ತುಗಳು ನದಿಗೆ ಸೇರದಂತೆ ನಿಗಾವಹಿಸುವುದು. ಜನರಿಗೆ ಅರಿವನ್ನು ಉಂಟುಮಾಡುವ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಇತ್ಯಾದಿ. ಉಪಸಂಹಾರ. ಕೈಗಾರಿಕೀಕರಣ, ನಾಗರೀಕರಣ, ಸಂಸ್ಕೃತೀಕರಣ, ಜಾಗತೀಕರಣದ ಅಬ್ಬರದಲ್ಲಿ ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ತ್ಯಾಜ್ಯ ವಸ್ತುಗಳು ನಿರ್ವಹಣೆ ಒಂದು ಸಮಸ್ಯೆಯಾಗುತ್ತಿದ್ದು ಅರಿವು, ಜಾಗೃತಿ ಮೂಡಿಸುವುದು ಇಂದಿನ ದಿನಗಳಲ್ಲಿ ಸರ್ಕಾರ, ಸಂಘ ಸಂಸ್ಥೆ ಮೊದಲ ಆದ್ಯ ಕರ್ತವ್ಯವಾಗಬೇಕು. 9ನೇದು ಮಹಿಳಾ ಸಬಲೀಕರಣ. ಪೀಠಿಕೆ. ಸಮಾಜದಲ್ಲಿ ಯಾವುದೇ ತಾರತಮ್ಯವನ್ನು ಮಾಡದೆ
ಪುರುಷರಿಗೆ ಇರುವಂತೆ ಸಮಾನವಾದ ಅವಕಾಶಗಳನ್ನು ಮಹಿಳೆಯರಿಗೆ ನೀಡಿ ಅವರಲ್ಲಿ ಶಕ್ತಿ ತುಂಬುವುದೇ ಮಹಿಳಾ ಸಬಲೀಕರಣ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಅವರ ಬಲವನ್ನು ಹೆಚ್ಚಿಸಿ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬುವುದೇ ಆಗಿದೆ. ವಿಷಯ ನಿರೂಪಣೆ. ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಪುರುಷರಿಗೆ ಸರಿಸಮಾನವಾದ ಸಾಮರ್ಥ್ಯ ಹೊಂದಿದ್ದು ಕಾರಣಾಂತರಗಳಿಂದ ವಂಚಿತರಾಗಿದ್ದಾರೆ. ಅವರನ್ನು ಸಬಲರನ್ನಾಗಿ ಮಾಡಬೇಕಿದೆ. ಈ ಉದ್ದೇಶದಿಂದ ಸರ್ಕಾರವು ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ. ಶಿಕ್ಷಣ, ಉದ್ಯೋಗ ಹಾಗೂ ರಾಜಕೀಯದಲ್ಲಿ ಮೀಸಲಾತಿ ನೀಡಿದೆ. ಸ್ತ್ರೀ ಶಕ್ತಿ ಯೋಜನೆ, ಮಹಿಳಾ ಸ್ವಸಹಾಯ ಸಂಘಗಳು ಸ್ಥಾಪನೆಯಾಗಿವೆ. ಭಾಗ್ಯಲಕ್ಷ್ಮಿ ಯೋಜನೆ, ಸುಕನ್ಯಾ ಸಮೃದ್ಧಿ ಯೋಜನೆಗಳು, ನಾರಿ ಶಕ್ತಿ ಪುರಸ್ಕಾರ, ಕೆಲಸದ ಸ್ಥಳದಲ್ಲಿ ಲಿಂಗಾಧಾರಿತ ತಾರತಮ್ಯದ ನಿಷೇಧ ಮಾಡಲಾಗಿದೆ. ದೌರ್ಜನ್ಯ ಮತ್ತು ಶೋಷಣೆಯಿಂದ ಕಾನೂನಿನ ರಕ್ಷಣೆ ಇತ್ಯಾದಿ ಕ್ರಮಗಳ ಮೂಲಕ ಪುರುಷರಿಗೆ ಸರಿಸಮಾನವಾದ ಅವಕಾಶಗಳನ್ನು ನೀಡುತ್ತಾ ಸಶಕ್ತರನ್ನಾಗಿ ಮಾಡಲಾಗುತ್ತಿದೆ. ಉಪಸಂಹಾರ. ಯಾವುದೇ ಮಿತಿ, ನಿರ್ಬಂಧಗಳಿಲ್ಲದೆ ಶಿಕ್ಷಣ, ಉದ್ಯೋಗ, ಜೀವನ ಶೈಲಿ ಮೊದಲಾದ ಕ್ಷೇತ್ರಗಳಲ್ಲಿ ಅವಕಾಶಗಳನ್ನು ಪಡೆಯಲು ಸಾಧ್ಯವಾದಾಗ ಮಹಿಳೆಯರು ಸಬಲರಾಗುತ್ತಾರೆ. 10ನೇದು ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳ ಸಾಮಾಜಿಕ ಮಹತ್ವ. ಪೀಠಿಕೆ. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರುತ್ತದೆ ಎನ್ನುವಂತೆ ಶಾಲಾ ಮಕ್ಕಳು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಲು ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳಂತಹ ಯೋಜನೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೊಳಿಸಿವೆ. ವಿಷಯ ನಿರೂಪಣೆ. ಅಕ್ಷರ ದಾಸೋಹ ಎಂಬುದು ಶಾಲಾ ಮಕ್ಕಳಿಗೆ ಮಧ್ಯಾಹ್ನ ಬಿಸಿಯೂಟ ನೀಡುವ ಯೋಜನೆಯಾಗಿದೆ. ಅದೇ ರೀತಿ ಕ್ಷೀರಭಾಗ್ಯ ಎಂಬುದು ಹಾಲು ನೀಡುವ ಯೋಜನೆಯಾಗಿದೆ. ಉದ್ದೇಶಗಳು: ಎಲ್ಲ ಮಕ್ಕಳು ಉಪವಾಸವಿರಬಾರದು, ಅಪೌಷ್ಟಿಕತೆಯಿಂದ ಬಳಲಬಾರದು. ಶಾಲೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಚಟುವಟಿಕೆಯಿಂದ ಇರಲು ಮತ್ತು ಕಲಿಕೆಯಲ್ಲಿ ಆಸಕ್ತಿ ಹೊಂದಲು ಸಹಾಯ. ಶಿಕ್ಷಣದಿಂದ ವಂಚಿತರಾಗದಂತೆ ತಡೆಯುವುದು. ಮಕ್ಕಳನ್ನು ಶಾರೀರಿಕವಾಗಿ ಹಾಗೂ ಬೌದ್ಧಿಕವಾಗಿ ಸದೃಢರನ್ನಾಗಿ ಮಾಡುವುದು. ಈ ಯೋಜನೆಗಳು ಬಂದ ನಂತರ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಮತ್ತು ಹಾಜರಾತಿ ಪ್ರಮಾಣ ಹೆಚ್ಚಾಗಿ ಶಿಕ್ಷಣದ ಗುಣಮಟ್ಟ ಸುಧಾರಣೆಯಾಗಿದೆ. ಉಪಸಂಹಾರ. ಮಕ್ಕಳು ದೇಶದ ಸಂಪತ್ತು ಆಗಬೇಕಾದರೆ ಅವರಲ್ಲಿ ಶಿಕ್ಷಣ ವೃದ್ಧಿಯಾಗಬೇಕು. ಶಿಕ್ಷಣದಲ್ಲಿ ಆಸಕ್ತಿಯಾಗಬೇಕಾದರೆ ಮಾನಸಿಕವಾಗಿ ಸದೃಢರಾಗಬೇಕು. ಮಾನಸಿಕವಾಗಿ ಸದೃಢವಾಗಬೇಕಾದರೆ ಪೌಷ್ಟಿಕತೆ ಅವಶ್ಯಕ. ಅಂತಹ ಪೌಷ್ಟಿಕತೆ ದೊರೆಯಬೇಕಾದರೆ ಇಂತಹ ಯೋಜನೆಗಳು ಸಹಕಾರಿಯಾಗುತ್ತವೆ.